ಸಿಎಂ ಆಯ್ಕೆಯ ಕಸರತ್ತಿಗೆ ಇವತ್ತು ತೆರೆ ಬೀಳುವಂತಹ ಸಾಧ್ಯತೆ ಇದೆ. ಕೇರಳಂ ನೂತನ ಸಿಎಂ ಯಾರು ಅನ್ನುವಂತಹ ಪ್ರಶ್ನೆ ಇದೆ. ಸೊ ಇವತ್ತೇ ಘೋಷಣೆ ಸಾಧ್ಯತೆ ಕೂಡ ಇದೆ. ವೇಣುಗೋಪಾಲ್ ಸತೀಶನ್ ಪೈಕಿ ಯಾರಿಗೆ ಪಟ್ಟಾಭಿಷೇಕವನ್ನ ಮಾಡ್ತಾರೆ ಇವತ್ತು ಗೊತ್ತಾಗುತ್ತೆ. ಇಬ್ಬರಲ್ಲಿ ಯಾರಿಗೆ ಗುರುವಾರ ನೂತನ ಸಿಎಂ ಪ್ರಮಾಣ ವಚನ ಸ್ವೀಕಾರ ಸಾಧ್ಯತೆ ಕೂಡ ಇದೆ. ಇವತ್ತು ಘೋಷಣೆ ಮಾಡ್ತಾರೆ. ಸೊ ಯಾರಿಗೆ ಅನ್ನೋದು ಗೊತ್ತಾಗುತ್ತೆ. ಕೇರಳಂ ರಾಜ್ಯದ ನೂತನ ಸಿಎಂ ಆಯ್ಕೆಯ ಕಗ್ಗಂಟು ವಿಚಾರ ಸಂಬಂಧವಾಗಿ ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಸಭೆ ಮಾಡಲಿದ್ದಾರೆ. ಈಗ ಕೇರಳಂ ರಾಜ್ಯದ ನೂತನ ಸಿಎಂ ಆಯ್ಕೆ ಕಗ್ಗಂಟು ವಿಚಾರ ಸಂಬಂಧವಾಗಿ ಇವತ್ತು ಮೀಟಿಂಗ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರು. ಯಾರನ್ನ ಮಾಡೋಣ ಅಂತ ಹೇಳಿ ಕೇರಳಂ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಿಗೆ ಹೈಕಮಾಂಡ್ ಬುಲಾವಣೆ ಕೊಟ್ಟಿದೆ. ದೆಹಲಿಗೆ ಬರುವಂತೆ ಕೆಪಿಸಿಸಿಯ 5 ಮಾಜಿ ಅಧ್ಯಕ್ಷರಿಗೆ ಸೂಚನೆ ಕೊಟ್ಟಿದ್ದಾರೆ. ಕೇರಳಂ ಕಾಂಗ್ರೆಸ್ನ ನಾಯಕರ ಜೊತೆಯಲ್ಲಿ ಸಭೆ ನಡೆಸುತ್ತೆ ಇವತ್ತು ಹೈಕಮಾಂಡ್. ಕೇರಳಂ ನೂತನ ಸಿಎಂ ಆಯ್ಕೆಯ ಬಗ್ಗೆ ನಾಯಕರ ಜೊತೆಯಲ್ಲಿ ಇವತ್ತು ಸಮಾಲೋಚನೆಯನ್ನ ನಡೆಸಲಿದ್ದಾರೆ. ಬಹಳ ಕಗ್ಗಂಟಾಗ್ತಾ ಇದೆ, ಅವ್ರಿಗೂ ಕೂಡ ಬಹಳ ಗೊಂದಲ ಆಗ್ತಾ ಇದೆ ಯಾರನ್ನ ಸಿಎಂ ಆಗಿ ಮಾಡೋದು ಅಂತ. ಈ ಒಂದು ಸಿಎಂ ರೇಸ್ನಲ್ಲಿ ಈಗ ಪ್ರೆಸಿಡೆಂಟ್ ವೇಣುಗೋಪಾಲ್ ಸತೀಶನ್ ಅವರಿದ್ದಾರೆ. ಬಟ್ ಇವರ ಪೈಕಿಯಲ್ಲಿ ಯಾರನ್ನ ಮಾಡಬೇಕು, ಯಾರು ಸೂಕ್ತ ಅಂತ ಹೇಳಿ ಕೂಡ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಅಥವಾ ಯಾರನ್ನ ಸಿಎಂ ಮಾಡಿದಂತಹ ಸಂದರ್ಭದಲ್ಲಿ ಮತ್ತೊಬ್ಬರಿಗೆ ಅದು ಬೇಸರ ಆಗದೇ ಇರುವಂತಹ ರೀತಿಯಾಗಿಯೂ ಕೂಡ ನೋಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಸಿಎಂ ಸ್ಥಾನವನ್ನು ಹೊಂದಬೇಕು, ಆ ಹುದ್ದೆಯನ್ನು ಏರಬೇಕು ಅನ್ನುವಂಥ ಆಸೆ ಇದ್ದೇ ಇರುತ್ತೆ ಆ ರೇಸ್ನಲ್ಲಿ ಇದ್ದವ್ರಿಗೆ. ಸೊ ಅದು ಮುನಿಸಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತಹ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಸೊ ಅವಕಾಶ ಮಿಸ್ ಮಾಡ್ಕೊಳ್ಳಿಕ್ಕೆ ಯಾರೂ ಕೂಡ ನೋಡೋದಿಲ್ಲ. ಸೊ ಆಪ್ತರಿರ್ಬೋದು ಅಥವಾ ಪಕ್ಷ ಸಂಘಟನೆಯಲ್ಲಿ ಅವರು ಎಷ್ಟು ತೊಡಗಿದ್ದಾರೆ, ಆ ಕ್ಷೇತ್ರದಲ್ಲಿ ಅವರಿಗಿರುವಂಥ ಹಿಡಿತ ಎಲ್ಲವನ್ನು ಅಳೆದು ತೂಗಿ ನೋಡಿ ಇವತ್ತೇ ಸಭೆ ಆದಂತಹ ನಂತರವಾಗಿ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಎಲ್ಲವೂ ಕೂಡ ಇವತ್ತೇ ಕರೆಕ್ಟ್ ಆದರೆ ಗುರುವಾರ ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡಲಿದ್ದಾರೆ. ಯಾರು ಇವತ್ತು ಸೆಲೆಕ್ಟ್ ಮಾಡಿ ಘೋಷಣೆ ಮಾಡ್ತಾರೆ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಇನ್ನು 5 ನಾಯಕರ ಜೊತೆಯಲ್ಲಿ ಇವತ್ತು ಚರ್ಚೆಯನ್ನು ಕೂಡ ನಡೆಸಲಿರುವಂಥದ್ದು. ಸೊ ಆನಂತರವಾಗಿ ಘೋಷಣೆ ಮಾಡ್ತಾರೆ ಯಾರು ಇಂಥವ್ರು ಅಂತ ಹೇಳಿ ಎಲ್ಲರೂ ಕೂಡ ಸಭೆ ನಡೆಸಿ ಮಾತುಕತೆಯನ್ನು ಮಾಡಿ ಯಾರು ಸೂಕ್ತ ಅಂಥೇಳಿ ಯಾರಿಗೆ ಹೆಸರನ್ನು ತಗೊಳ್ತಾರೆ ಎಲ್ಲರೂ ಕೂಡ ಒಮ್ಮತದಿಂದ ಇಂಥವರೇ ಅಂಥೇಳಿ ಹೆಸರನ್ನು ಒಮ್ಮತದಿಂದ ಒಪ್ಪಿಕೊಳ್ತಾರೆ. ಆನಂತರವಾಗಿ ಅವರ ಹೆಸರನ್ನು ಘೋಷಣೆ ಮಾಡಿದಂತಹ ನಂತರವಾಗಿ ಗುರುವಾರ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ.